ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಇವತ್ತಿನ ಒಂದು ಸೆಮಿಫಿನಾಲೆ ವೀಕ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇವತ್ತು ರಾತ್ರಿ ಒಂದು ಈ ಎಪಿಸೋಡ್ನಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಯಾರು ಬಿಗ್ ಬಾಸ್ ಮನೆಯಿಂದ ಅಫಿಷಿಯಲ್ ಆಗಿ ಹೊರಗೆ ಬಂದರು ಅನ್ನೋದರ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತಿನ ಎಪಿಸೋಡ್ ಬರೋರಿಗೂ ಕೂಡ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡಬೇಕು ಸ್ನೇಹಿತರೆ. ಆದರೆ ಬಂದಿರುವಂಥ ಪಕ್ಕ ಮಾಹಿತಿ ಪ್ರಕಾರ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿರ್ತದೆ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಇದು 100ಗೆ 100% ಮಾಹಿತಿನ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನೇನು ಅಫಿಷಿಯಲ್ ಆಗಿ ಟೆಲಿಕಾಸ್ಟ್ ಆಗೋದು ಮಾತ್ರ ಬಾಕಿ ಅಂತಾನೆ ಹೇಳ್ಬೋದು. ಅದು ಗೌತಮಿ ಜಾಧವ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಈ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಔಟ್ ಆಗಿದ್ದಾರೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾನು 6 ಜನ ನಾಮಿನೇಟ್ ಆಗಿದ್ದರು ಸ್ನೇಹಿತರೆ. ಒಟ್ಟಾರೆ 7 ಜನ ನಾಮಿನೇಟ್ ಆಗಿದ್ದರು. ಧನರಾಜ್ ಅವರು ಒಂದು ಟಾಸ್ಕನ್ನು ಆಡೋದ್ರ ಮೂಲಕ ಈ ವಾರದ ನಾಮಿನೇಷನಿಂದ ಸೇವ್ ಕೂಡ ಆದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಉಳಿದಂಥ 6 ಜನ ಸ್ಪರ್ಧಿಗಳ ಪೈಕಿ ಯಾರ್ಯಾರೆಲ್ಲ ಯಾವ ಆರ್ಡ್ರಲ್ಲಿ ಸೇವ್ ಆದರು ಸ್ನೇಹಿತರೆ, ಮೊದಲನೇದಾಗಿ ಯಾರು ಸೇವ್ ಆದರು, ಎರಡನೇದಾಗಿ ಯಾರು ಸೇವ್ ಆದರು, ಮೂರನೇದಾಗಿ ಯಾರಾದರೂ ಬಾಟಮ್ 3ಯಲ್ಲಿ ಯಾರು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗೌತಮಿ ಜಾಧವ್ ಅವರು ಔಟ್ ಆಗಿದ್ದಾರೆ ಸ್ನೇಹಿತರೆ. ಅವರು ಎಲ್ಲರಿಗೂ ಕೂಡ ಗೊತ್ತಾಗಿರುವ ಹಾಗೆ 6ನೇ ಪೊಸಿಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ 6 ಜನರ ಪೈಕಿ ಮೊದಲನೇದಾಗಿ ಸೇವ್ ಆದಂಥ ಸ್ಪರ್ಧೆ ಯಾರಪ್ಪ ಅಂದರೆ ಅದು ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತ್ರಿವಿಕ್ರಮ್ ಅವರು ಇವತ್ತಿನ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಮೊದಲನೇದಾಗಿ ಸೇವ್ ಆಗ್ತಾರೆ. ಎರಡನೇದಾಗಿ ಸೇವ್ ಆಗುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ಉಗ್ರಂ ಮಂಜು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಉಗ್ರಂ ಮಂಜು ಅವರು ಎರಡನೇದಾಗಿ ಇವತ್ತಿನ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಸೇವ್ ಆಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮೂರನೇದಾಗಿ ಸೇವ್ ಆಗುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ರಜತ್ ಕಿಶನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ರಜತ್ ಕಿಶನ್ ಅವರು ಇವತ್ತಿನ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಮೂರನೇದಾಗಿ ಸೇವ್ ಆಗ್ತಾರೆ ಅಂತಲೇ ಹೇಳ್ಬೋದು. ನಾಲ್ಕನೇದಾಗಿ ಸೇವ್ ಆಗುವಂಥ ಸ್ಪರ್ಧೆ ಯಾರಂದರೆ ಅದು ಮೋಕ್ಷಿತಾ ಪೈ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೋಕ್ಷಿತಾ ಪೈ ಅವರು ಇವತ್ತಿನ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ 4ನೇದಾಗಿ ಸೇವ್ ಆಗ್ತಾರೆ ಸ್ನೇಹಿತರೆ. ಇನ್ನು 5ನೇದಾಗಿ 6ನೇದಾಗಿ ಇರುವಂಥ ಸ್ಪರ್ಧಿಗಳು ಭವ್ಯ ಗೌಡ ಹಾಗೆ ಗೌತಮಿ ಜಾಧವ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. 5ನೇದಾಗಿ ಭವ್ಯ ಗೌಡ ಅವರು ಸೇವ್ ಆಗ್ತಾರೆ. 6ನೇ ಸ್ಪರ್ಧೆ ಆದಂಥ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಿಂದ ಅಫಿಷಿಯಲ್ ಆಗಿ ಹೊರಗಡೆ ಕೂಡ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಮೊದಲನೇದಾಗಿ ತ್ರಿವಿಕ್ರಮ, ಎರಡನೇದಾಗಿ ಉಗ್ರ ಮಂಜು, ಮೂರನೇದಾಗಿ ರಜತ್ ಕಿಶನ್, 4ನೇದಾಗಿ ಮೋಕ್ಷಿತಾ ಪೈ, 5ನೇದಾಗಿ ಭವ್ಯ ಗೌಡ, 6ನೇದಾಗಿ ನಮ್ಮ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಸ್ನೇಹಿತರೆ. ಇದು ಸೇವಿಂಗ್ ಆರ್ಡರ್ ಯಾವುದೇ ರೀತಿಯಾಗಿ ಅವರು ವೋಟಿಂಗ್ ರಿಸಲ್ಟ್ನ ಅನುಸಾರವಾಗಿ ಮಾಡಿಲ್ಲ ಸ್ನೇಹಿತರೆ. ಯಾಕೆಂದರೆ ವೋಟಿಂಗ್ ರಿಸಲ್ಟ್ನ ಅನುಸಾರವಾಗಿ ಮಾಡಿದರೆ ಮೊದಲನೇದಾಗಿ ತ್ರಿವಿಕ್ರಮ್ ಅವರು ಸೇವ್ ಆಗಬೇಕು, ಎರಡನೇದಾಗಿ ಮೋಕ್ಷಿತಾ ಪೈ ಅವರು ಸೇವ್ ಆಗಬೇಕು, ಮೂರನೇದಾಗಿ ಭವ್ಯ ಗೌಡ ಅವರು ಸೇವ್ ಆಗಬೇಕು ಸ್ನೇಹಿತರೆ. ಆದರೆ ಈ ಒಂದು ರ್ಯಾಂಡಮ್ ಆಗಿ ಈ ಒಂದು ಎಪಿಸೋಡ್ನಲ್ಲಿ ಅಂದರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಸೇವ್ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡಂತಹ ಗೌತಮಿ ಜಾಧವ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.